ಎತ್ತಿನ ಗಾಡಿಯಲ್ಲಿ ಮಕ್ಕಳನ್ನ ಮೆರವಣಿಗೆ ಮೂಲಕ ಕರೆತಂದ ಶಿಕ್ಷಕರು. ಸೀರೆಯುಟ್ಟು ಕಳಸದೊಂದಿಗೆ ಖುಷಿಯಲ್ಲಿ ಶಾಲೆಗೆ ಬಂದ ಮಕ್ಕಳು. ಗ್ರಾಮದಲ್ಲಿ ಜಾತ್ರೆಯ ವಾತಾವರಣ ಕಂಡು ಪೋಷಕರು ಫುಲ್ ಖುಷ್. ಎಸ್ ವೀಕ್ಷಕರ, ಹೀಗೆ ಸೀರೆಯುಟ್ಟು ಕಳಸವನ್ನ ಹೊತ್ತು ಫುಲ್ ಮಿಂಚ್ತಾ ಇರುವ ಮಕ್ಕಳು. ಅತ್ತ ಎತ್ತಿನ ಗಾಡಿಯಲ್ಲಿ ಮಕ್ಕಳನ್ನ ಕೂರಿಸಿಕೊಂಡು ಬ್ಯಾಂಡನೊಂದಿಗೆ ಬರಮಾಡ್ಕೊಳ್ತಾ ಇರುವ ಶಿಕ್ಷಕರು. ಇತ್ತ ತಮ್ಮ ಮಕ್ಕಳು ಶಾಲೆಗೆ ಸಾಂಪ್ರದಾಯಿಕ ಉಡುಗೆಯಲ್ಲಿ ಹೋಗ್ತಾ ಇರೋದನ್ನ ಕಂಡು ಸಂಭ್ರಮಿಸ್ತಾ ಇರುವ ಪೋಷಕರು. ಗ್ರಾಮದಲ್ಲಿ ಮೆರವಣಿಗೆಯ ಮೂಲಕ ಶಿಕ್ಷಕರು ಸರ್ಕಾರಿ ಶಾಲೆಯ ಕುರಿತಾಗಿ ಅರಿವು ಮೂಡಿಸಿ ಕರಪತ್ರವನ್ನ ಹಿಡಿದು ಮನೆ ಮನೆಗೆ ಭೇಟಿಯನ್ನ ಮಾಡಿ ಸರ್ಕಾರಿ ಶಾಲೆಗಳತ್ತ ಮಕ್ಕಳನ್ನ ಪೋಷಕರನ್ನ ಸೆಳೆದ್ರು. ಆ ಗ್ರಾಮದಲ್ಲಿ ಜಾತ್ರೆಯ ವಾತಾವರಣವನ್ನ ಸೃಷ್ಟಿ ಮಾಡಿದ್ರು. ಇಷ್ಟೆಲ್ಲ ದೃಶ್ಯಗಳು ನಡೆದಿದ್ದು ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಹೌದು, ಅಂತಹದೊಂದು ಸಂಭ್ರಮ ಕಂಡು ಬಂದಿದ್ದು ಬೇರೆಲ್ಲೂ ಅಲ್ಲ, ಮಧುಗಿರಿಯಲ್ಲಿ. ಮಧುಗಿರಿ ತಾಲೂಕಿನ ಜೋಗಿಹಳ್ಳಿಯಲ್ಲಿ ಜಾತ್ರೆಯ ವಾತಾವರಣವನ್ನೇ ಸೃಷ್ಟಿ ಮಾಡಿದ್ರು. ಮೇ 29ರಿಂದಲೇ ರಾಜ್ಯಾದ್ಯಂತ ಶಾಲೆಗಳು ಪ್ರಾರಂಭವಾಗಿವೆ. ಈ ಕಾರಣ ಜೋಗಿಹಳ್ಳಿಯಲ್ಲಿನ ಶಿಕ್ಷಕರು ಮಕ್ಕಳನ್ನ ಶಾಲೆಗೆ ಬರಮಾಡಿಕೊಂಡ ವಿಶೇಷತೆ ಎಲ್ಲರ ಗಮನ ಸೆಳೆದಿದೆ. ಶಾಲಾ ಆವರಣದಲ್ಲಿ ಮಕ್ಕಳಿಗೆ ಪೋಷಕರ ಕೈಯಲ್ಲಿ ಅಕ್ಷರಾಭ್ಯಾಸ ಮಾಡಿಸಿ ಅರಿವನ್ನ ಮೂಡಿಸಿದ್ರು. ಜೋಗಿಹಳ್ಳಿಯಲ್ಲಿ ಎತ್ತಿನ ಗಾಡಿಯಲ್ಲಿ ಶಾಲಾ ಮಕ್ಕಳನ್ನ ಕರೆತಂದು ದಾಖಲಾತಿ ಆಂದೋಲನ ನಡೆಸಲಾಯಿತು. ಗುಣಾತ್ಮಕ ಶಿಕ್ಷಣಕ್ಕಾಗಿ ಅನುಭವಾತ್ಮಕ ಕಲಿಕೆ ಎಂಬ ಶೀರ್ಷಿಕೆಯೊಂದಿಗೆ ಶಾಲಾ ಪ್ರಾರಂಭೋತ್ಸವ ಹಾಗೂ ದಾಖಲಾತಿ ಆಂದೋಲನವನ್ನ ವಿಜಯ ಕರ್ನಾಟಕ ಸಹಭಾಗಿತ್ವದೊಂದಿಗೆ ವಿಶಿಷ್ಟವಾಗಿ ನಡೆಸಲಾಯಿತು. ಶಿಕ್ಷಕರು, ಸಿಬ್ಬಂದಿಗಳು, ಮಕ್ಕಳು, ಪೋಷಕರು ಅತ್ಯಂತ ಸಂಭ್ರಮದಿಂದ ಪಾಲ್ಗೊಂಡ್ರು. ಇನ್ನು ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಡಿಡಿಪಿ ಗಿರಿಜಾ ಚಾಲನೆ ನೀಡಿದ್ರು. ನಂತರ ಮಾತನಾಡಿದ ಅವರು, ನೀಲಿ ಬಣ್ಣದಿಂದ ಶಾಲೆ ಕಂಗೊಳಿಸ್ತಾ ಇದ್ದು ದೇವಸ್ಥಾನದ ಕಳೆಯೊಂದಿಗೆ ಜಾತ್ರೆಯ ವಾತಾವರಣ ಸೃಷ್ಟಿಯಾಗಿದೆ. ನಮ್ಮ ಊರು ನಮ್ಮ ಶಾಲೆ ಎಂಬ ಅಭಿಮಾನ ಶ್ಲಾಘನೀಯ. ಸಂತೋಷ ಕೂಟದಂತೆ ಶಾಲಾ ಪ್ರಾರಂಭೋತ್ಸವ ನಡೆದಿದೆ. ಮುದ್ದಿನ ಮಕ್ಕಳು ಕ್ರಿಯಾಶೀಲರಾಗಿದ್ದಾರೆ. ಇಂತಹ ಸಂಭ್ರಮಕ್ಕೆ ಕಾರಣರಾದ ಶಿಕ್ಷಕರ ಕಾರ್ಯ ಮೆಚ್ಚುವಂತದ್ದು. ಶಾಲಾ ಪ್ರಾರಂಭೋತ್ಸವ ದಿನನಿತ್ಯದ ಕಲಿಕೆಯ ಹಬ್ಬವಾಗಬೇಕು ಎಂದು ತಿಳಿಸಿದ್ದಾರೆ. ನನಗೆ ಈಗ ಬರುವಾಗ ಶಿರಾಜ್ ಅವರು ಹೇಳಿದ್ರು, ಇಲ್ಲೊಂದು ಶಾಲೆಯಲ್ಲಿ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ, ಕಿರಿಯ ಪ್ರಾಥಮಿಕ ಶಾಲೆ ಅಂತ ಹೇಳಿ. ನಂಗೆ ಬಹಳ ಇಂಪಾರ್ಟೆಂಟ್ ಕೆಲಸ ಇದ್ದಿದ್ರಿಂದ ಹೊರಡ್ತಾ ಇದ್ದೆ. ಆದರೆ ನಮ್ಮ BO ಅವರು ಸಿಕ್ಕಿದಾಗ, ಇಲ್ಲ ಬನ್ನಿ ಮೇಡಮ್, ಇಲ್ಲೊಂದು ಎತ್ತಿನ ಗಾಡಿ ಎಲ್ಲನೂ ಸಹ ಬಹಳ ಸುಂದರವಾಗಿ ಅಲಂಕಾರ ಮಾಡ್ಕೊಂಡು ಊರಿನ ತುಂಬ ಮೆರವಣಿಗೆ ಹೋಗ್ತಾ ಇದ್ದಾರೆ. ಬಹಳ ವಿಭಿನ್ನವಾಗಿ ಮಾಡಿದ್ದಾರೆ ಈ ಊರಿನಲ್ಲಿ. ಸಣ್ಣ ಶಾಲೆ ಆದ್ರೂ ಸಹ ಊರವ್ರನ್ನೆಲ್ಲ ಸೇರಿಕೊಂಡು ಇಲ್ಲೊಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ, ನೀವು ಬರಬೇಕು ನೋಡಬೇಕು ಅಂತ ಹೇಳಿ. ನನಗೆ ಇಲ್ಲಿ ಬಂದು ಇದನ್ನು ನೋಡಿದಾಗ ಅನ್ನಿಸ್ತು, ನಾನು ಇಲ್ಲಿ ಬರಲಿಲ್ಲ ಅಂತ ಹೇಳಿದಿದ್ರೆ ಇದನ್ನು ನಾನು ಮಿಸ್ ಮಾಡ್ಕೊಳ್ತಾ ಇದ್ದೆ ಅಂತ ಹೇಳಿ. ಯಾಕೆಂದರೆ ಇಲ್ಲೊಂದು ಸಂತೋಷ ಕೂಟ ನಡೆದಿದೆ. ಸುಂದರವಾದಂತಹ ಶಾಲೆ, ಮುದ್ದಿನ ಮಕ್ಕಳು, ಕ್ರಿಯಾಶೀಲರಾದಂತಹ ಶಿಕ್ಷಕರು, ಕಾಳಜಿ ಇರುವಂತಹ ಪೋಷಕರು. ನೀವೇನು ತಂದೆ ತಾಯಿಗಳಿದ್ದೀರಿ, ಕಾಳಜಿ ಇದೆ, ಗ್ರಾಮಸ್ಥರೇನಿದ್ದೀರಿ, ಇದು ಈ ಶಾಲೆ ನಮ್ಮ ಗ್ರಾಮದ ಶಾಲೆ ಅನ್ನುವಂಥದ್ದು ಒಂದು ಇದ್ರ ಬಗ್ಗೆ ಗೌರವ ಇದೆ. ಶಾಲೆಯನ್ನು ನಾವು ನೋಡಿದಾಗ ಶಾಲೆ ಪ್ರಾರಂಭದಲ್ಲಿ ಬಹಳ ನೀಲಿ ಬಣ್ಣದಲ್ಲಿ ಕಂಗೊಳಿಸ್ತಾ ಇದೆ. ಹೊಸದಾಗಿ ಬಣ್ಣ ಬಳಿದಿದ್ದಾರೆ. ಶಾಲೆ ಬಹಳ ಶುದ್ಧವಾಗಿದೆ. ಒಂದು ದೇವಸ್ಥಾನದ ಕಳೆ ಸಿಕ್ಕಿದೆ ಇದಕ್ಕೆ. ದೇವಸ್ಥಾನದಲ್ಲಿ ನಾವು ಜಾತ್ರೆ ಮಾಡುವಾಗ ಯಾವ ಥರ ಕಳೆ ಸಿಗ್ತಾ ಇತ್ತು, ಆ ರೀತಿಯಾದಂತಹ ಸುಂದರವಾಗಿ ಸಜ್ಜುಗೊಂಡಿರುವಂತಹ ಶಾಲೆ. ಇದು ನಮ್ಮ ಊರು, ಇದು ನಮ್ಮ ಶಾಲೆ ಅನ್ನುವಂತಹ ಏನು ಅಭಿಮಾನ ಇದೆ, ಈ ಅಭಿಮಾನಕ್ಕೆ ನಾನು ಎಲ್ಲರನ್ನೂ ಸಹ ಪ್ರಶಂಸೆ ಮಾಡ್ತೀನಿ. ಇನ್ನು BEO ಹನುಮಂತರಾಯಪ್ಪ ಮಾತನಾಡಿ, ಈ ದಿನ ಅತ್ಯಂತ ಸಂತೋಷದ ವಿಚಾರ. ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಪೋಷಕರು ತಮ್ಮ ಮಕ್ಕಳನ್ನ ಕಳಸದೊಂದಿಗೆ ತಂದು ಬಿಟ್ಟಿದ್ದೀರಿ. ನಮ್ಮ ಶಾಲೆ ನಮ್ಮ ಜವಾಬ್ದಾರಿ, ಆಶಯ ನಮ್ಮದು. ನಿಮ್ಮ ಈ ಸಹಕಾರ ನಿರಂತರವಾಗಿರಲಿ ಎಂದಿದ್ದಾರೆ. ಈ ದಿನ ಅತ್ಯಂತ ಖುಷಿಯಾದಂತಹ ಒಂದು ಸಂತೋಷದಂಥ ಒಂದು ವಿಚಾರ. ನಮ್ಮ ಈ ಸಣ್ಣ ಶಾಲೆಯಲ್ಲಿ
ಅತ್ಯಂತ ಅದ್ದೂರಿಯಾದಂತಹ ಒಂದು ಜಾತ್ರೆಯ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಆಗಿದೆ. 2025-26ನೇ ಸಾಲಿನ ಶಾಲೆಗಳ ಪ್ರಾರಂಭೋತ್ಸವ ಪ್ರಾರಂಭ ಆಗಿದೆ. ನಿನ್ನೆಯಿಂದಲೂ ಸಹ ಶಾಲೆಗಳು ಪ್ರಾರಂಭಗೊಂಡಿದ್ದು, ಈ ದಿನ ನಮ್ಮ ತಾಲೂಕಿನಾದ್ಯಂತ ಶಾಲೆಗಳಲ್ಲಿ ಹಬ್ಬದ ವಾತಾವರಣದೊಂದಿಗೆ ಶಾಲಾ ಪ್ರಾರಂಭೋತ್ಸವ ನಡೀತಿದೆ. ಮಕ್ಕಳಿಗೆ ಉಚಿತವಂತಹ ಪಠ್ಯಪುಸ್ತಕ ಮತ್ತು ಬಟ್ಟೆಯನ್ನು ಸಹ ಈ ದಿನವೇ ವಿತರಣೆ ಮಾಡುವಂತಹ ಕಾರ್ಯಕ್ರಮ ಆಗಿದ್ದು, ತಾವೆಲ್ಲರೂ ಸಹ ಭಾಳ ಕಳಶದೊಂದಿಗೆ ಮಕ್ಕಳನ್ನು ಬರಮಾಡಿಕೊಂಡು ಇವತ್ತು ಶಾಲೆಗೆ ಬಿಟ್ಟು ಹೋಗ್ತಾ ಇದ್ದೀರಿ. ಈ ಶೈಕ್ಷಣಿಕ ವರ್ಷ ಪ್ರಾರಂಭ ಭಾಳ ಸಂತೋಷದಾಯಕವಾಗಿರಲಿ. ಜೊತೆಗೆ ವಿಶೇಷವಂತ ನನಗೆ ಭಾಳ ಆಸಕ್ತಿ ಏನಪ್ಪ ಅಂದರೆ, ಇಲ್ಲಿನ ಎಲ್ಲ SDMC ಅವರು, ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯರು, ಅಧ್ಯಕ್ಷರಾದಿ ಇದ್ಕೊಂಡು ಯಾವಾಗಲೂ ಸದಾ ಲವಲವಿಕೆಯಿಂದ ಶಾಲೆಯ ಬಗ್ಗೆ ಕಾಳಜಿ ಇಟ್ಕೊಂಡಂಥವ್ರು. ನಾವು ಯಾವಾಗಲೇ ಬಂದರೂ ಸಹ ಅವರೆಲ್ಲ ಶಾಲೆಯಲ್ಲಿ ಇರ್ತಾರೆ. ಅದು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಸರ್ಕಾರಿ ಶಾಲೆಗಳಲ್ಲಿ ಅದನ್ನು ಉಳಿಸಿ ಬೆಳೆಸುವಂಥದ್ರಲ್ಲಿ ನಮ್ಮ ಎಲ್ಲರ ಪಾತ್ರ ಇದೆ ಅಂತೇಳಿ. ಹಾಗಾಗಿ ನನ್ನ ಶಾಲೆ ನನ್ನ ಜವಾಬ್ದಾರಿ, ಇದೆಲ್ಲ ನಮ್ಮದೇ ಶಾಲೆ, ಈ ಊರು ನಮ್ಮದು, ಶಾಲೆ ನಮ್ಮದು, ಮಕ್ಕಳು ನಮ್ಮವರು. ಹಾಗೆ ನಾವೆಲ್ಲ ಸೇರಿ ಕೆಲಸವನ್ನು ಮಾಡಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ಇವತ್ತು ಭಾಳ ಚೆನ್ನಾಗಿ ಇವತ್ತು ಆಯೋಜನೆ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಅದೇ ರೀತಿಯಲ್ಲಿ ನಮ್ಮ ಎಲ್ಲರ ಸಹಕಾರ ಹೀಗೆ ಇರಲಿ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಶ್ವಥ್ ನಾರಾಯಣ್ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನ ದೇಣಿಗೆಯನ್ನಾಗಿ ನೀಡಿದ್ರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಾರ್ವತಮ್ಮ ವೆಂಕಟೇಶ, ಎಸ್ಡಿಎಂಸಿ ಅಧ್ಯಕ್ಷ ಹರೀಶ, ಉಪಾಧ್ಯಕ್ಷೆ ಶಿಲ್ಪಾ, ಮಾಜಿ ಅಧ್ಯಕ್ಷ ರಾಮಕೃಷ್ಣಪ್ಪ, ಮುಖ್ಯ ಶಿಕ್ಷಕ ನರಸಿಂಹಮೂರ್ತಿ, ಬಿಆರ್ಪಿ ಯಶೋದಮ್ಮ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ವೀರಣ್ಣ, ಶಿಕ್ಷಕಿ ಗೌರಮ್ಮ ಹಾಜರಿದ್ದರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.